ಈ ದಿವ್ಯನಿಂದ ನಾವು ಇವತ್ತು ಈ ಬಾಡಿಗೆ ಮನೆಗೆ ಬಂದಿರಬೇಕಾಯ್ತು. ಸುಮ್ಮನೆ ತಿಂಗಳಿಗೆ 4,000 ರೂಪಾಯಿ ಬಾಡಿಗೆ ಕೊಡಬೇಕು. ಮನೆ ಏನೋ ಚೆನ್ನಾಗೇ ಐತೆ, ಇಬ್ರು ದುಡಿತೀವಿ, ಕಟ್ಬೋದು. ಆದರೆ ಆ ದಿವ್ಯನಿಂದ ಬಂದ್ವಲ್ಲ, ಅವಳಿಗೆ ಒಂದು ತಟ್ಟಿ ಆಸೆ ಐತೆ, ದುರಾಸೆ. ಆ ಮನೆ ಬೇರೆ ನಮ್ಮ ಅತ್ತೆ ಹೆಸರಿನಾಗೈತೆ. ಎಲ್ಲಿ ಮಾಡಿಸ್ಕೊಂಡ್ಬಿಡ್ತಾಳೋ ಏನು ಸುಡ್ಗಾಡು. ಏನೋ ಅವಳ ಹೊಟ್ಟೆಲಿ ಮಗು ಬೆಳೀತೈತೆ, ಇವ್ರು ಇಲ್ಲಿದ್ರೆ ನಾನಿರಲ್ಲ, ಹಂಗೆ ಹಿಂಗೆ ಅಂತಾನ ಅಂದ್ಲಲ್ಲ, ಅದಕ್ಕೋಸ್ಕರ ಬಂದ್ವಿ ಅಷ್ಟೇನೆ. ಪಾಪ ಆ ಮಗು ಏನು ತಪ್ಪು ಮಾಡೈತಿ, ನಮ್ಮಿಂದ ನಮ್ಮ ಮಗು ಶಿಕ್ಷೆ ಅನುಭವಿಸಬಾರ್ದು ಅಂತಾನ ಬಂದ್ವಿ ಅಷ್ಟೇನೆ. ಇಲ್ದಿದ್ರೆ ಆ ದಿವ್ಯನ್ಗೆ ಏನಿಲ್ಲ, ಸರಿಯಾಗಿ ಪಾಠ ಕಲಿಸ್ತಿದ್ದೆ. ಅವಳು ಮೊದಲೇ ಮುಂಗೋಪಿ, ನಾವಲ್ಲೇ ಇದ್ರೆ ಏನಾದ್ರೂ ಮಗುಗೆ ಏನಾದರೂ ತೊಂದರೆಗಿಂದ್ರೆ ಮಾಡ್ಕೊಂಡ್ಬಿಟ್ಟಾಳು ಅಂತ ಸುಮ್ಮನೆ ಬಂದಿದ್ವಿ. ನಮ್ಗಾದ್ರೂ ಮಕ್ಕಳಾಗಿಲ್ಲ, ಅವ್ರಿಗಾದ್ರೂ ಆಗಲಿ, ನಮ್ಮ ಗುಂಡೋನ್ಗಾದ್ರೂ ಅಂತಾನ. ಇಲ್ದಿದ್ರೆ ನಾವೆಲ್ಲಿ ಬರ್ತೀವಿ, ಬರ್ತಾನೆ ಇರಲಿಲ್ಲ. ಆ ದಿವ್ಯನಿಗೆ ಸರಿಯಾಗಿ ಪಾಠ ಕಲಿಸಿ ಓಡಿಸ್ತಿದ್ವಿ. ಮನೆ ಬಿಟ್ಟು ನೆಟ್ಟಗೆ ಸಂಸಾರ ಮಾಡ್ಕೊಂಡಿರ್ಲಿಲ್ಲ ಅಂತಂದ್ರೆ ಅವಳು ದುರಾಸೆ ಲೌಡಿ, ಆಸ್ತಿಗೋಸ್ಕರನೇ ಮದ್ವೆ ಆಗಿರಂಗ್ ಕಾಣ್ತಾಳೆ ನಮ್ಮ ಗುಂಡನ್ನ. ಅವಳು ಆಡ್ತಿರೋದು ನೋಡಿದ್ರೆ ಹಂಗೆ ಅನ್ಸುತ್ತೆ. ಅವ್ರ ಅಮ್ಮ ಏನು ಅಂತವಳೆ, ಇವಳು ಅಂತವಳೇನಿ. ರಾಧಕ್ಕ, ರಾಧಕ್ಕ, ಇಲ್ಲ ಇರೋದು ನೀವು? ಓ ನಂದಿನಿ, ಬಾ ನಂದಿನಿ, ಏನ್ ಸಮಾಚಾರ? ಏನೂ ಇಲ್ಲ, ಎಲ್ಲ ಹೋಗ್ತಿದ್ದೆ ಡೈರಿ ಹತ್ರ. ಅದು ನಿಮ್ಮನ್ನ ಇಲ್ಲಿ ನೋಡಿದೆ, ನೀವಿಲ್ಲ ಇರೋದಕ್ಕ. ಯಾಕೆ ಈ ಮನೆಗೆ ಬಂದಿದ್ದೀರಾ? ಏನ್ ಮಾಡೋದು ನಂದಿನಿ, ಆ ದಿವ್ಯಾ ಅನ್ನೋಳು ಇದ್ದಾಳಲ್ಲ, ಮನೆಯಾಳಿ, ಅವಳಿಗೆ ಇವಾಗ 3 ತಿಂಗಳು ಇರಬೇಕು. 3 ತಿಂಗಳಾಗೈತೆ. ಇವರಿದ್ರೆ ನಾನು ಈ ಮನೆಗೆ ಇರಲ್ಲ, ನಾನು ಆಪರೇಷನ್ ಮಾಡಿಸ್ಕೊಂತೀನಿ, ಅದು ಇದು ಅಂತನ ಏನೇನೋ ಹೇಳಿ ಎದರ್ಸಿದ್ಲು. ಅದಕ್ಕೆ ನಮ್ಮಿಂದ ಪಾಪ ಇನ್ನು ಕಂಡ್ಬಿಡದೆ ಇರೋ ಕೂಸು ಯಾಕೆ ಸಾಯ್ಬೇಕು ಅಂತನ ನಾವೇನೇ ಆ ಮನೆ ಬಿಟ್ಟು ಬಂದ್ವಮ್ಮ. ಹೆರಿಗೆ ಆಗೋವರ್ಗುನು ಹಂಗೆ ಇರ್ತೀವಿ ಇಲ್ಲೇನೆ, ಆಮೇಲೆ ಹೋಗ್ತೀವಿ. ಮತ್ತೆ ಏನ್ ಸಮಾಚಾರ? ಸಿದ್ದು ಚೆನ್ನಾಗಿದ್ದಾನ? ಕಾಲೇನೋ ಏಟ್ ಮಾಡ್ಕೊಂಡಿದ್ನಲ್ಲ? ಹ್ಞೂ ಅಕ್ಕ, ಇವಾಗ ಚೆನ್ನಾಗಿದ್ದಾರೆ. ಪರವಾಗಿಲ್ಲ, ಓಡಾಡ್ತಾರೆ. ಆದ್ರೆ ಇನ್ನೂ ನೋಸ್ಗಳನ್ನೆಲ್ಲ ಹೊಡ್ಕೊಂಡು ಹೋಗೋ ಥರ ಆಗಿಲ್ಲ. ಈಗ ನಾನೇ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಹೌದಾ? ಯಾಕಮ್ಮ? ಅಲ್ಲ, 5 ಹಸುಗಳನ್ನ ನೀನ್ ಹೆಂಗ್ ಮೇಸ್ಕೊಂಡ್ಬರ್ತೀಯ? ಆಗುತ್ತಾ ನಿನ್ ಕೈಲಿ? ಕಷ್ಟ ಆಗುತ್ತೆ, ಆದ್ರೂ ಏನ್ ಮಾಡೋದು, ನಮ್ಮ ಮನೆಯವ್ರಿಗೆ ಇವಾಗ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾನೇ ಮೇಸ್ಕೊಂಡ್ಬರ್ತೀನಿ. ಇನ್ನೊಂದು 2 ದಿವಸ, ಇನ್ನೊಂದು 4 ದಿವಸ ಆದ್ರೆ ಅವರು ಚೆನ್ನಾಗಿ ಓಡಾಡಂಗೆ ಆಗ್ತಾರೆ. ಅದೇ ಸ್ಟಿಕ್ ಇಲ್ದಲೇನೆ, ಆಮೇಲೆ ಅವರೇ ಹೊಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಅಷ್ಟೇನೆ. ಮತ್ತೆ ಅಣ್ಣ ಎಲ್ಲೋದ್ರು? ಅವರು ಎಲ್ಲ ಹೊಲ್ತ ಹತ್ರ ಹೋಗ್ಯಾರಮ್ಮ. ಈಗ ಎಲ್ಲ ನಾವೆಲ್ಲ ನಾ ಭಾಗ ಮಾಡ್ಕೊಂಡಿದೀವಲ್ವಾ, ಮನೆ ಇನ್ನೂ ಅವಳ ಮನೆಗೆ ಅಲ್ಲೇ ಇದ್ದಾಳೆ. ಇರ್ಲಿ ಬಿಡು, ನಾವೇ ಬಂದ್ವಿ, ಹೊಲ ಎಲ್ಲ ಭಾಗ ಮಾಡ್ಕೊಂಡಿದೀವಿ. ಈಗ ನಮ್ಮ ತೋಟ ನಮಗೆ, ಅವ್ರದ್ದು ಅವರಿಗೆ, ನಮ್ಮ ಗುಂಡನ್ಗೆ ಬರ್ಕೊಟ್ಟಿದೀವಿ. ನಮ್ಮ ಗುಂಡನ ಹೆಸರಿಗೆ ಮಾಡಿಸಿದೀವಿ, ಅವಳ ಹೆಸರಿಗೆ ಏನು ಮಾಡಿಸಿಲ್ಲ. ಹೌದಾ? ಮತ್ತೆ ನೀವು ಇಲ್ಲೇ ಇರ್ತೀರಾ ಇನ್ಮೇಲೆ? ಇನ್ನೇನು ಭಾಗ ಆಗಿದ್ದೀರಲ್ವಾ? ಹೌದು, ಇಲ್ಲೇ ಇರ್ತೀವಿ. ಆದ್ರೂ ಆ ಮನೇಲಿ ನಮಗೆ ಭಾಗ ಬರಬೇಕು ತಾನೆ. ನಮಗೆ ಯಾವ ಮನೇನೂ ಇಲ್ಲ, ಎಂಥದ್ದು ಇಲ್ಲ. ಆ ದಿವ್ಯಾ ಮಾತ್ರ ಆ ಮನೇಲಿ ಇರಕ್ಕೆ ಬಿಟ್ಬಿಡ್ತೀವಾ? ಯಾವುದೇ ಕಾರಣಕ್ಕೂ ಬಿಡಲ್ಲ. ಏನೋ ಅವಳು ಬಸ್ರಿ ಅಂತನ ಸುಮ್ಮನೆ ಆಗಿದ್ದೀವಿ. ಹೌದಾ? ಮನೆ ಇನ್ನೂ ಭಾಗ ಆಗಿಲ್ವಾ? ಹೊಲ ಮಾತ್ರ ಎಲ್ಲ ಹಂಚ್ಕೊಂಡೆಲ್ಲ ಹೆಸರು ಮಾಡಿಸ್ಕೊಂಡ್ರಾ? ಹ್ಞೂ ನಂದಿನಿ, ಮಾಡಿಸ್ಕೊಂಡ್ವಿ ಎಲ್ಲನ. ಯಾಕೆ ಬೇಕು? ಆ ದಿವ್ಯಾ ಮೊದಲೇ ಸರಿ ಇಲ್ಲ, ಅದು ದುರಾಸೆಳು. ಏನಾದ್ರೂ ಫೋರ್ಜರಿ ಮಾಡಿ ಮಾಡಿಸ್ಕಿಸ್ಕೊಂಡಾಳು ಅಂತ ನಾವೆಲ್ಲನ ಕರೆಕ್ಟಾಗಿ ಎಲ್ಲ ಮಾಡಿಸ್ಕೊಂಡಿದ್ದೀವಿ. ನಮ್ಗೆ ಎಷ್ಟು ಬೇಕೋ, ಎಷ್ಟು ಎಕರೆ ಬರಬೇಕು ಅಷ್ಟ. ನಮಗೆ 3 ಎಕರೆ ಬಂದೈತೆ. 1 ಎಕರೆ ಅಡಿಕೆ ತೋಟ, 1 ಎಕರೆ ತೆಂಗಿನ ತೋಟ, ಇನ್ನೊಂದು ಎಕರೆ ಖಾಲಿ ಜಮೀನು ಬಂದೈತೆ. ಬೋರೆ ಆಡಿದ್ವು, ಇಬ್ರಿಗೂ 1 ಬಂದೈತೆ. ಹೌದಾ? ಒಳ್ಳೆ ಕೆಲಸ ಆಯ್ತು ಬಿಡಕ್ಕ. ಇವಳು ಇಲ್ಲೇನೋ ಚುತ್ತಾ ಇದ್ದಾಳೆ ಪಿನ್ನ. ಈ ನಂದಿನಿಗೆ ಮಾಡಕ್ ಕೆಲಸ ಇಲ್ವೇನಪ್ಪ? ಏ ನಂದಿನಿ, ಏನೇ ಮಾಡ್ತಾ ಇದ್ದೆ ಇಲ್ಲಿ? ದಿವ್ಯಾ, ಏನಿಲ್ಲ, ಸುಮ್ಮನೆ ಮಾತಾಡಿಸ್ತಿದ್ದೆ. ಯಾಕೆ? ನೀನು ಸುಮ್ಮನೆ ಬಂದಿರಲ್ಲ, ಏನಾದ್ರೂ ಕಿತಾಪತಿ ಮಾಡಕ್ಕೆ ಬಂದಿರ್ತೀಯ. ರಾಧಕ್ಕ, ನೀವು ಇವಳು ಯಾಕೆ ಮಾತಾಡ್ತೀರಾ? ಇವಳನ್ನ ಮಾತಾಡ್ಸ್ಬೇಡ್ರಿ. ಅತ್ತೆ ಏನಕ್ಕ ನಿಮ್ಮನ್ನ ಕರಿತೈತೆ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬರೀ ಬೇಗ ನೀವು ಹೋಗಿ ಇವಳ ಹತ್ರ ಮಾತಾಡ್ಕೊಂಡು ನಿಂತಿದ್ರಲ್ಲ, ಇವಳನ್ನ ಮಾತಾಡ್ಸ್ಬೇಡ್ರಿ, ಮನೆ ಹತ್ರಕ್ಕೂ ಬಿಡ್ಕೋಬೇಡ್ರಿ. ಇವಳು ಇಲ್ಲದೆಲ್ಲ ಜಗಳ ತಂದಿತ್ತಾಳೆ ನಮಗೂ ನಿಮ್ಗೂ. ನಾವೆಂಗೋ ಇವಾಗ ಚೆನ್ನಾಗಿದೀವಲ್ಲ, ಅದನ್ನ ನೋಡಿ ಸಹಿಸ್ಕೊಂಬಕ್ ಆಗ್ತಿಲ್ಲ, ಅದಕ್ಕೆ ಬಂದವಳೆ. ಏ ನಂದಿನಿ, ನಿನ್ ಕೆಲಸ ಎಷ್ಟೈತೋ ಅಷ್ಟು ನೋಡ್ಕೊಂಡು ಹೋಗ್ತಾ ಇರು. ನಮ್ ಸಂಸಾರ ನಮ್ಮನೆ ಒಡೆಯಕ್ ಬಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ದಿವ್ಯಾ, ನಂದಿನಿ ನೀನ್ ಸುಮ್ಮನೆ ನಿಂತ್ಕೊ, ನಾನ್ ಮಾತಾಡ್ತೀನಿ, ನೀನೇನ್ ಮಾತಾಡ್ಬೇಡ ಅವಳ ತಾಗೆ. ಅವಳು ಸರಿ ಇಲ್ಲ, ಸರಿ ಇಲ್ದೇ ಇರೋರ ಹತ್ರ ನನ್ನಂತಾರೆ ಮಾತಾಡ್ಬೇಕು. ನಿನ್ನಂತ ಒಳ್ಳೆ ಹುಡುಗಿ ಮಾತಾಡಿದ್ರೆ ನಿನ್ ಮರ್ಯಾದಿನೇ ಹೋಗೋದು. ಇವಳಿಗೆ ನಾನೇ ಸರಿ, ಸುಮ್ಮನೆ ಇರು ನೀನು. ಏ ದಿವ್ಯಾ, ನಿನಗೆ ಯಾಕೆ ಬೇಕು? ನಂದಿನಿ ನಮ್ಮ ಮಂತಕ್ಕೆ ಬರ್ತಾಳೋ, ನಾನು ಅವ್ರ ಮಂತಕ್ಕೆ ಹೋಗ್ತೀನೋ, ಅದನ್ನ ತಿಳ್ಕೊಂಡು ನಿನ್ಗೆ ಏನಾಗಬೇಕಾಯ್ತೆ, ಬಂದ್ ವಿಷಯ ಏನೈತೆ ಅದನ್ನ ಹೇಳ್ಬಿಟ್ಟು ಹೋಗ್ತಾ ಇರು ನೀನು. ನಿನ್ ಕೆಲಸ ನೀನು ನೋಡ್ಕೊಂಡು. ನಾವ್ ಯಾರನ್ನು ಮಾತಾಡ್ಸ್ಬೇಕು, ಯಾರ ಹತ್ರ ಹೋಗ್ಬೇಕು, ಯಾರನ್ನು ಮಾತಾಡ್ಸ್ಬಾರ್ದು ಅಂತನ ನೀನ್ ಹೇಳ್ಬೇಕಾಗಿಲ್ಲ. ನಮಗೆ ಗೊತ್ತಿದೆ ನಾವ್ ಯಾರನ್ನು ಮಾತಾಡ್ಸ್ಬೇಕು ಅಂತನ. ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಏನು ಗೊತ್ತಾಯ್ತಾ? ಗೊತ್ತಾಯ್ತು ಬಿಡಿ. ಗೊತ್ತಾಯ್ತು ಬಿಡಿ. ಎಮ್ಮೆ ಮೇಲೆ ಮಳೆ ಸುರಿದ್ರೆ ಏನು ಪ್ರಯೋಜನ ಇಲ್ಲ ಅಂತನ. ಏಯ್, ಏನು ಹಿಂಗ್ ಮಾತಾಡ್ತಾ ಇದ್ಯಾ? ನನ್ನೇ ಎಮ್ಮೆ ಅಂತ ಹೇಳ್ತಾ ಇದ್ದೇನೆ. ನಿನ್ ಕೆಲಸ ಇಷ್ಟೈತೆ ಅಷ್ಟು ನೋಡ್ಕೊಂಡು ಮುಚ್ಕೊಂಡು ಹೋಗ್ತಾ ಇರು. ಅದು ಬಿಟ್ಬಿಟ್ಟು ಈ ತರ ನನ್ನ ಹತ್ರ ಮಾತಾಡಕ್ ಬಂದ್ರೆ ಏನು ಇಲ್ಲ. ಏನು ಓದೇ ಹೋಗ್ಲಿ ಪಾಪ ಅಂತೇಳಿ ಆ ಮನೆ ಬಿಟ್ಟು ಬಂದ್ರೆ ನಿಂದು ಯಾಕೋ ಜಾಸ್ತಿ ಆಗ್ತೈತಲ್ಲ. ಏ ದಿವ್ಯಾ, ಇದು ಅತಿ ಆಯ್ತು ನಿಂದು. ನಿಮ್ಗೂ ಅರ್ಥ ಆಗುತ್ತಾ?
ಕರೆಕ್ಟಾಗಿ ಹೇಳಿದ್ರೆ ಇನ್ನೇನು ನಿಂತರ ದಡ್ಡಿ ಅನ್ಕೊಂಡ ನನಗೆ ಮುಚ್ಕೊಂಡು ಹೋಗ್ತಾ ಇರು. ನಂದಿನಿ ಬಗ್ಗೆ ಮಾತಾಡೋ ಅರ್ಹತೆ ನಿನಗಿಲ್ಲ. ನಿನಗೆ ಏನು ಯೋಗ್ಯತೆ ಐತೆ? ನೀನು ನಮ್ಮ ಗುಂಡನ್ ಮದುವೆ ಆಗಿರೋದೇ ನಮ್ಮ ಆಸ್ತಿ ಒಡೆಯಕ್ಕೋಸ್ಕರ ಅಂತಾನೆ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾವು ಇಲ್ಲಿ ಬಂದು ಸೇರ್ಕೊಂಡಿದ್ದು. ನಾವೇನಾದ್ರೂ ಇಲ್ಲಿ ಬರ್ಲಿಲ್ಲ ಅಂದ್ರೆ ಗುಡ್ಸಿ ಗುಂಡ ಅಂತ ಮಾಡ್ತಿದ್ದೆ ಅನ್ಸುತ್ತೆ ಇಷ್ಟೊತ್ತಿಗೆ. ಮಣಿಯಾಳಿ ನೀನು. ನಮ್ಮ ಗುಂಡನಿಗೆ ಹೋಗಿ ಹೋಗಿ ನಮ್ಮತ್ತೆ ನಿನ್ನ ತಣ್ಣ ಗಂಟ ಹಾಕೈತಲ್ಲ. ಅವನು ಹಂಗೆ ಇದ್ದಿದ್ರು ನಿನ್ನ ತಣ್ಣ ಮದುವೆ ಮಾಡಬಾರ್ದಾಗಿತ್ತು. ಬೇಕು ಅಂತ ನಾವು ಎಲ್ಲಾದ್ರೂ ಹುಡುಕಿ ಒಳ್ಳೆ ಹುಡುಗಿನ ತಂದು ಮದುವೆ ಮಾಡ್ತಿದ್ವಿ. ನಮ್ಮತ್ತೆ ನಮ್ಗೆ ಹೇಳ್ದೆ ಕೇಳ್ದೆ ನಿನ್ನ ತಣ್ಣ ಗಂಟ ಹಾಕೈತಿ ಶೂರ್ಪನಕ್ಕಿ ಅಂತವಣ್ಣ. ಏನೇ ರಾಧಾ, ಏನೋ ಮರ್ಯಾದೆ ಕೊಟ್ರೆ ನನ್ನೇನೆ ಶೂರ್ಪನಕ್ಕಿ ಅಂತಿದ್ಯಾ? ಅಲ್ಲ ನಿನ್ನ ಆಸ್ತಿ ಇಲ್ದಿದ್ರೆ ನಾನು ಯಾಕೆ ನಿಮ್ ಗುಂಡನ್ ಮದ್ವೆ ಆಗ್ತಿದ್ದೆ ಅಂತ ಪೆದ್ಗುಂಡನ ನಾನ್ ಮದ್ವೆನೇ ಆಗ್ತಾ ಇರಲಿಲ್ಲ, ಹಂಗೆ ಇರ್ತಿದ್ದೆ. ಅಂತವನ್ನ ಮದ್ವೆ ಆಗಕ್ಕಿನ್ನ ಹಂಗೆ ಇರೋದೇ ಒಳ್ಳೇದು. ನಿಮ್ ಮತ್ತೇನೆ ಬಲವಂತ ಮಾಡಿ ನನ್ನ ಕಟ್ಟಿದ್ದು. ಓಹೋ, ಏನಂಗೆ ಇವಳ್ದು ಕೋಟ್ಯಾಧಿಪತಿ ನೋಡು, ಆಸ್ತಿ ಐತಿ ಇವಳು ಕೋಟಿಗೆ ಬಾಳುವಷ್ಟು. ಅದಕ್ಕೆ ನಾನು ಆಸೆ ಪಟ್ಟು ಮದ್ವೆ ಆಗಿದ್ದೀನಂತೆ. ಮುಚ್ಕೊಂಡು ಹೋಗು. ನಿನ್ ಗುಂಡನ ಪೆದ್ಗುಂಡನ ಮದ್ವೆ ಆಗಕ್ಕೆ ಯಾವ ಹುಡುಗಿನೂ ಮುಂದೆ ಬರ್ಲಿಲ್ಲ. ನಾನು ಆಗಕ್ಕೆ ಮದ್ವೆ ಆಗಿದ್ದೀನಿ, ಇಲ್ದಿದ್ದೆ ಹಂಗೆ ಇರ್ತಿದ್ದ. ನಿಮ್ಗೂ ಅದೇ ತಾನೇ ಬೇಕಾಗಿದ್ದು. ಅವನು ಮದ್ವೆ ಆಗ್ದಾಗ ಹಂಗೆ ಇದ್ದಿದ್ದೆ. ಅಷ್ಟು ಆಸ್ತಿನೂ ನೀವೇ ನುಂಗಿ ನೀರ್ ಕುಡಿಬೋದಾಗಿತ್ತಲ್ಲ ನೀನು ನಿನ್ ಗಂಡನು. ಅದೇ ತಾನೇ ನಿಮ್ ಪ್ಲಾನು. ಏಯ್, ನೀನ್ ಜಾಸ್ತಿ ಮಾತಾಡ್ತಾ ಇದ್ದೆ ದಿವ್ಯಾ. ನಾವೇನೇನು ಆ ತರ ದುರಾಸರಲ್ಲ ನಿನ್ನಂಗೆ. ಅವನಿಗೆ ಮದ್ವೆ ಮಾಡ್ಬೇಕು ಅಂತ ನಾವು ಎಲ್ಲಾ ಕಡೆನೂ ಹೆಣ್ಣು ಹುಡುಕ್ತಾ ಇದ್ವಿ. ನಮ್ಮ ಅತ್ತೆ ನಿನ್ನಂತವನ್ನ ಕಟ್ಕೊಂಡ್ ಬಂತು. ಹೋಗಿ ಹೋಗಿ ನನ್ನ ಒಂದ್ ಮಾತುನು ಹೇಳ್ದಂಗೆ. ನಮ್ಮ ಅತ್ತೆಗೆ ಬುದ್ಧಿ ಇಲ್ಲ ಮೊದ್ಲು. ಆ ಗುಂಡನ್ಗೇನೋ ಗೊತ್ತಾಗಲ್ಲ. ಅವನಿಗೆ ಮದ್ವೆ ಅಂದ್ರೆ ಒಂಥರ ಹುಚ್ಚು. ಅದಕ್ಕೆ ಮದ್ವೆ ಆಗ್ಬಿಟ್ಟವನೇ ನಿನ್ನ. ನಾವೇನಾದ್ರೂ ಇಲ್ಲೇ ಇದ್ದಿದ್ರೆ ನಿನ್ನ ಯಾವುದೇ ಕಾರಣಕ್ಕೂ ನಮ್ಮನೆ ಸೊಸೆ ಆಗಕ್ಕೆ ಬಿಡ್ತಿರ್ಲಿಲ್ಲ. ಇವ ಅಕ್ಕ ಯಾಕೆ ಬಿಡಾಕ ಆಗಿದ್ದಾಗೋಯ್ತು, ಸುಮ್ಮನೆ ಯಾಕೆ ಜಗಳ ಆಡ್ತೀರಾ? ನಾನು ಹೋಗ್ತೀನಿ ಬಿಡಿ, ಪರವಾಗಿಲ್ಲ. ದಿವ್ಯಾ, ಸ್ವಲ್ಪ ದೊಡ್ಡವರು ಚಿಕ್ಕವರು ಅಂತ ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲ್ತ್ಕ. ನಿನ್ಗೋಸ್ಕರ ಅವರು ಆ ಮನೆ ಬಿಟ್ಟು ಇಲ್ಲಿ ಬಂದಿದ್ರೆ ಅವ್ರ ಮೇಲೆ ಜೋರ್ ಮಾಡ್ತಾ ಇದ್ಯಲ್ಲಿ. ನಿನ್ಗೆ ಏನು ಅನ್ಸಲ್ವಾ? ಹೊಟ್ಟೆಲಿ ಮಗುನ ಹೊತ್ಕೊಂಡಿದ್ಯಾ. ಈಗ್ಲಾದ್ರೂ ಒಳ್ಳೆ ಬುದ್ಧಿ ಕಲ್ತ್ಕ, ಒಳ್ಳೆ ಮಾತಾಡು. ನೀನ್ ಈ ತರ ಎಗರಾಡಿ ಎಲ್ಲಾರ್ಗು ಈ ತರ ಬೈಕೊಂಡು ಓಡಾಡ್ತಿದ್ದೆ ಆ ಮಗುಗೂ ಅದೇ ಬುದ್ಧಿ ಬರುತ್ತೆ. ಬಸರಿದ್ದಾಗ ನಾವ್ ಏನ್ ಮಾಡ್ತೀವೋ ಏನ್ ತಿಂತೀವೋ ಮಗುನು ಅದೇ ತರ ಬೆಳವಣಿಗೆ ಆಗುತ್ತಂತೆ. ಅದು ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಮೊದ್ಲು ತಿಳ್ಕೊ, ಅಚ್ಚಕಟ್ಟಾಗಿ ಇರತ್ ಕಲ್ತ್ಕ. ಹಿಂಗೆಲ್ಲ ಜಗಳ ತಂದಿಕ್ ಬೇಡ, ಜಗಳ ಮಾಡಕ್ ಹೋಗ್ಬೇಡ ಬೇರೆಯವ್ರ ಹತ್ರ. ಇವಳು ಬಂದ್ಬಿಟ್ಲು. ಸುಮ್ನೆ ಹೋಗಿ, ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಈ ರಾಧಾನು ಏನಾದ್ರೂ ಮಾತಾಡ್ಕೊಂತೀವಿ. ನಮ್ಮತ್ತೆ ಕರ್ಕೊಂಬರಕು ಅಂತ ಹೇಳ್ ಕಳಿಸ್ತು. ಅದಕ್ಕೆ ಕರಿಯಕ್ ಬಂದಿದೀನಿ. ನೀನೇನೆ ಇಲ್ಲಿ ಬಂದು ನಮ್ಮನೆ ಹೊಡಿಯಕ್ ನೋಡ್ತಾ ಇದ್ಯಾ? ಹೋಗಿ ನಿನ್ ಗಂಡ ಕುಂಟಾಗ್ಯವನಲ್ಲ, ಅವನು ಸರ್ ಮಾಡ್ಕೋ ಹೋಗಿ. ಇಲ್ಲಿ ಬಂದ್ಬಿಟ್ಲಿ ಇನ್ನೊಬ್ರು ಮನೆಗೆ ಒಗ್ಗರಣೆ ಹಾಕಕ್ಕೆ. ಏ ದಿವ್ಯಾ, ನೀನು ನನ್ನ ಹತ್ರ ಮಾತಾಡು, ಅವಳ ಹತ್ರ ಯಾಕೆ ಮಾತಾಡ್ತಾ ಇದ್ಯಾ? ನೀನ್ ಯಾವಳು ನನಗೆ ಹೇಳಕ್ಕೆ? ನೀನ ಮತ್ತೇನಾ ನನ್ನ ಗಂಡನ? ಇಂತರ ಹತ್ರ ಮಾತಾಡು, ಇಂತರ ಹತ್ರ ಮಾತಾಡ್ಬೇಡ ಅಂತ ಆರ್ಡರ್ ಮಾಡಕ್ಕೆ? ನಾವೇನೇನು ದಡ್ರಲ್ಲ. ನನಗೂ ಗೊತ್ತಿದೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರ ಹತ್ರ ಮಾತಾಡ್ಬೇಕು, ಯಾರ ಹತ್ರ ಮಾತಾಡಬಾರ್ದು, ಯಾರನ್ನ ಉಗಿದ್ ಕಳಿಸ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನನ್ನ ಹತ್ರ ಆಮೇಲೆ ಓಡಿಸ್ಕೋಬೇಡ. ಮುಚ್ಕೊಂಡು ನಡಿ. ಆಯ್ತು, ಹೋಗ್ತೀನಿ. ಅತ್ತೆ ಕರಿತೈತೆ, ಬಾ ಜಲ್ದಿ. ಕೊಬ್ಬು ನೋಡು ಇವಳಿಗೆ. ಬಸ್ರಿ ಅನ್ನೋದು ಮರ್ತು ಹೆಂಗೆ ಎಳಬಿಲ್ಲದ ನಾಲಿಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಏನ್ ಹೆಂಗ್ಸ, ಏನ್ ಕತ್ಯ. ಇಂಥವಳನ್ನ ಮದುವೆ ಮಾಡ್ಕೊಂಡ್ ಬರೋದಕ್ಕಿನ್ನ ಹಂಗೆ ಇದ್ದಿದ್ರೆ ಎಷ್ಟೋ ಮೇಲು ನಮ್ ಗುಂಡ ಸುಖವಾಗಾದ್ರೂ ಇರ್ತಿದ್ದ. ಯಾವ್ದಾದ್ರು ಹುಡುಗಿನ ಬೇಕಂದ್ರೆ ಒಂದು ಅಂಗಲ ವಿಕಲ ಹುಡುಗಿನ ತಂದು ಮದುವೆ ಮಾಡಿದ್ರು ಎಷ್ಟೋ ಚೆನ್ನಾಗಿರೋದು. ಇಂಥವಳನ್ನ ಕಟ್ಕೊಂಡ್ ಬರೋ ಬದಲು ಗಯ್ಯಾಳಿನ ಜಗಳ ಗಂಟಿನ. ಅಯ್ಯೋ ಹೋಗ್ಲಿ ಬಿಡಕ್ಕ, ಅವಳ ಬುದ್ಧಿನೇ ಅಷ್ಟು ತಾನೆ. ಹೋಗಿ, ನಿಮ್ಮ ಅತ್ತೆ ಏನೋ ಹೇಳ್ಕಸಿದಾರಂತೆ, ಏನ್ ಮಾತಾಡ್ಬೇಕು ಏನು ಹೋಗಿ ಕೇಳ್ಕೊಂಬರೋಗಿ. ಸರಿ ಕಣಮ್ಮ ನಂದಿನಿ, ನೀನ್ ಬೇಜಾರ್ ಮಾಡ್ಕೋಬೇಡ. ಹೋಗು, ನಾನು ಹೋಗಿ ಅದೇನು ಅಂತ ವಿಚಾರಿಸ್ಕೊಂಬತ್ತೀನಿ. ಸರಿ ಅಕ್ಕ, ಆಯ್ತು. ಏನ್ ಬುದ್ಧಿನೋ ಏನ್ ಕತ್ಯ. ಇಂಥವಳು ಅದಕ್ಕೆ ಮತ್ತೆ ಮೊದಲನೇ ಗಂಡನ್ನ ಡೈವರ್ಸ್ ಮಾಡಿ ಎರಡನೇ ಮದುವೆ ಆಗ್ಯವಳಿ. ಇಂಥವಳನ್ನ ಮದುವೆ ಮಾಡ್ಕೊಂಡ್ಬಂದು ಮತ್ತೆ ತಪ್ಪು ಮಾಡ್ತು. ಏನೋ ಇವಳು ಬಸ್ರಿ ಅಂತ ಮನೆ ಬಿಟ್ಟು ಬರ್ಬೇಕಾಯ್ತು. ನಾವಿದ್ರೆ ಅಲ್ಲಿ ಇರಲ್ವಂತೆ ಇವಳು. ನಾವೇನು ಹಂಗೆ ಇವಳಿಗೆ ಚುಚ್ಚಿ ನೋಡಿ ಆತನ ಪಿನ್ನ ತಗೊಂಡು ಅದಕ್ಕೆ ಇರಲ್ಲ ಅಂತ ನಾ ಹೇಳ್ತಾಳೆ. ಹೋದ್ರೆ ಹೋಗ್ಲಿ ಅಂತ ಬಂದ್ರೆ ಇಲ್ಲಿಗೂ ಬಂದು ಗಲಾಟೆ ಮಾಡ್ತಾಳೆ. ಸರಿಯಾಗಿ ಹೇಳ್ಬತ್ತೀನಿ ಇರು ನಮ್ಮ ಅತ್ತಿಗೆನೆ. ನಮ್ಮನೆ ಹತ್ರ ಬಂದು ಗಲಾಟೆ ಮಾಡಬಾರ್ದು ಇವಳು, ಹಂಗೆ ಹೇಳ್ ಕಳ್ಸು ಅಂತಾನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.